ತಮಿಳುನಾಡು ರಾಜ್ಯಕ್ಕೆ ಈಗ ಕಾವೇರಿ ನೀರು ಬಿಡಬೇಕು ಅಂತ CWRC ಆದೇಶವನ್ನು ಕೊಟ್ಟಿದೆ. ಈ ಆದೇಶ ಹೊರಡಿಸೋದಕ್ಕಿಂತ ಮುಂಚೆನೇ ಕಾವೇರಿ ನೀರು ತಮಿಳುನಾಡಿಗೆ ಹರಿದು ಹೋಗ್ತಾ ಇದೆ ಅನ್ನುವಂಥದ್ದು ಈ ಮಂಡ್ಯ ಭಾಗದ ರೈತರ ಆಕ್ರೋಶ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಬೇಕು ಅಂತ CWRC ಆದೇಶವನ್ನು ಕೊಟ್ಟಿದೆ, ಆದರೆ ಇಲ್ಲಿ ಮಳೆ ಇಲ್ಲ. ಈ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಮಂಡ್ಯ ಶಾಸಕ ಗಣಿಗ ರವಿ ಈಗ ಸಿಡಿದೆದ್ದಿದ್ದಾರೆ. ರಾಜ್ಯ ಸರ್ಕಾರ ಒಂದು ಹನಿ ನೀರು ರಿಲೀಸ್ ಮಾಡಬಾರ್ದು. ಈ ರವಿ ಗಣಿಗ ಯಾರು? ಸ್ವಪಕ್ಷದವರೇ, ಕಾಂಗ್ರೆಸ್ ಪಕ್ಷದವರೇ. ಅವರು ಮೊದಲು ನಮ್ಮ ರೈತರಿಗೆ ನೀರು ಕೊಡಿ, ಬಳಿಕ ತಮಿಳುನಾಡಿಗೆ ಕೊಡಿ. CWRC ಆದೇಶಕ್ಕೆ ಕಾಂಗ್ರೆಸ್ ಶಾಸಕ ಬಹಿರಂಗ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸ್ವಪಕ್ಷದ ನಾಯಕರೇ ಅವರು ಸ್ವಪಕ್ಷದ ವಿರುದ್ಧವೇ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, CWRC ಆದೇಶವನ್ನು ಕೊಟ್ಟಿದೆ, ಆದರೆ ಮಂಡ್ಯ ರವಿ ಗಣಿಗ ಸೇರಿದಂತೆ ಮಂಡ್ಯದ ರೈತರು, ಕನ್ನಡ ಪರ ಹೋರಾಟಗಾರರು ಕೂಡ ಈ ತಮಿಳುನಾಡಿನ ಈ ಒಂದು ದುರ್ಬುದ್ಧಿ, ಅದು ತಮಿಳುನಾಡಿನವ್ರದ್ದು ದುರ್ಬುದ್ಧಿ. ಯಾಕಂದರೆ ಇಲ್ಲಿ ಮಳೆ ಆಗಿಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಇವತ್ತು ಮಂಡ್ಯ ಶಾಸಕ ರವಿ ಗಣಿಗ ಅದೇ ಭಾಗದ ರೈತರ ಪರವಾಗಿ ಇವತ್ತು ನಿಂತಿದ್ದಾರೆ. ಸ್ವಪಕ್ಷದ ಈ ನೀತಿಯನ್ನು ವಿರೋಧಿಸ್ತಾ ಇದ್ದಾರೆ. CWRC ಆದೇಶಕ್ಕೆ ಮಂಡ್ಯ ಶಾಸಕ ರವಿ ಗಣಿಗ ಈಗ ಸಿಡಿದೆದ್ದಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಜೊತೆಗೆ ಈ ವಿಪಕ್ಷದವರು ಕೂಡ ಧ್ವನಿಗೂಡಿಸ್ಬೇಕಲ್ವ, ರೈತರಿಗೆ ಬೆಂಬಲವನ್ನು ಕೊಡಬೇಕಲ್ವ. ರಾಜ್ಯ ಸರ್ಕಾರ ಸದ್ದಿಲ್ಲದೆ ನೀರನ್ನು ಬಿಡುಗಡೆ ಮಾಡ್ತಾ ಇದೆ ಅಂದರೆ ಈಗ ಮನೆಗೆ ಮಾರಿಯಾಗಿ ಪರರಿಗೆ ಉಪಕಾರಿ ಅದು. ಹಾಗಾಗಿ ಈ ಪರರಿಗೆ ಉಪಕಾರಿ ಅಂದರೆ ತಮಿಳುನಾಡಿನವರಿಗೆ ಉಪಕಾರವನ್ನು ಮಾಡ್ತಾ ಇದೆ. ಇನ್ನೊಂದು ಕಡೆ ನೋಡಿ, ರಾಜ್ಯ ಸರ್ಕಾರ ಒಂದು ಹನಿ ನೀರು ಕೂಡ ರಿಲೀಸ್ ಮಾಡಬಾರ್ದು ಅನ್ನುವಂಥದ್ದು ಸ್ವಪಕ್ಷದ ನಾಯಕನೇ ಆಗಿರುವಂತಹ ರವಿ ಗಣಿಗ ಅವರ ಆಗ್ರಹ. ಇದು ಕಾಂಗ್ರೆಸ್ ಪಕ್ಷದ ನಾಯಕರೇ ಅವರು ಕೂಡ. ಹಾಗಾಗಿ ಮೊದಲು ನಮ್ಮ ರೈತರಿಗೆ ನೀರನ್ನು ಕೊಡಿ, ಅದಾದ ಮೇಲೆ ತಮಿಳುನಾಡಿಗೆ ನೀರು ಬಿಡುವಂಥ ಒಂದು ಆಲೋಚನೆಯನ್ನು ಮಾಡಿ. CWRC ಆದೇಶಕ್ಕೆ ಕಾಂಗ್ರೆಸ್ ಶಾಸಕ ಬಹಿರಂಗವಾಗಿಯೇ ರವಿ ಗಣಿಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾವೇರಿ ನೀರು ಸಮುದ್ರಕ್ಕೆ ಹರಿತಾ ಇದೆ ಅನ್ನುವಂಥ ಒಂದು ವಿಡಿಯೋ ಕೂಡ ವೈರಲ್ ಆಗಿದ್ರ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ರು. ಅಂದರೆ ಈಗ ನಾವು ಅವರಿಗೆ 3500 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳ್ತಿದ್ದಾರಲ್ಲ, ಅವರು ಅದನ್ನು ಸದ್ಬಳಕೆ ಮಾಡ್ಕೊಳ್ತಾ ಇದ್ದಾರಾ? ಇಲ್ಲ, ಅದು ಸಮುದ್ರಕ್ಕೆ ಹರಿದು ಹೋಗ್ತಾ ಇದೆ ಅಂತೆ, ನೀರು ಪೋಲಾಗ್ತಾ ಇದೆ. ಆ ನೀರನ್ನು ಅವರು ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅವರಿಗೆ. ಅಂದರೆ ಈಗ ನೀರು ಬೇಕು ತಾನೇ ಅವರಿಗೆ, ನೀರು ಸಮಸ್ಯೆ ಆಗಿದೆ ಅಲ್ವಾ. ಇಡೀ ದಕ್ಷಿಣ ಭಾರತಕ್ಕೆ ಇವಾಗ ಮಳೆ ಕಮ್ಮಿ ಆಗಿದೆ. ಉತ್ತರ ಭಾರತದಲ್ಲಿ ಮಳೆ ಆದಷ್ಟು ದಕ್ಷಿಣ ಭಾರತದಲ್ಲಿ ಮಳೆ ಆಗಿಲ್ಲ. ವಾಡಿಕೆ ಪ್ರಕಾರ ಜೂನ್ ತಿಂಗಳಲ್ಲಿ ಮಳೆ ಬರಬೇಕಾಗಿತ್ತು, ಜುಲೈಯಲ್ಲಿ ಬಂತು ಮಳೆ. ಜುಲೈಯಲ್ಲಿ ಮಳೆ ಬಂದರೂ ಕೂಡ ಆಗೊಮ್ಮೆ ಈಗೊಮ್ಮೆ ಮಳೆ ಬಂತು. ಕರಾವಳಿ ಮಲೆನಾಡು ಭಾಗದಲ್ಲಿ ಅಲ್ಪ ಸ್ವಲ್ಪ ಮಳೆ ಆಗಿದ್ದು ಬಿಟ್ಟರೆ ಮತ್ತು ಬಹುತೇಕ ಜಿಲ್ಲೆಗಳಲ್ಲಿ ಈ ಮಂಡ್ಯ ಇರ್ಬೋದು ಅಥವಾ ಈ ತುಮಕೂರು, ರಾಮನಗರ, ಬೆಂಗಳೂರು ಈ ಭಾಗದಲ್ಲೆಲ್ಲ ಬಹಳ ಮಳೆ ಕಮ್ಮಿ ಆಗಿದೆ. ಹಾಗಾಗಿ ಈಗ ನೀರನ್ನು ಬಿಡುಗಡೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ತಮಿಳುನಾಡಿಗೆ. ಅವರು ಅದನ್ನು ಸದ್ಬಳಕೆ ಮಾಡ್ಕೊಳ್ತಾ ಇದ್ದಾರಾ? ಇಲ್ಲ, ಅದು ಸಮುದ್ರಕ್ಕೆ ಹರಿದು ಹೋಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಕೂಡ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಮೊದಲು ನಮ್ಮ ರೈತರಿಗೆ ನೀರು ಕೊಡಿ, ಅದಾದಮೇಲೆ ಕಾರ್ಯದ ಬಗ್ಗೆ ನೀವು ಚರ್ಚೆ ಮಾಡೋಣ. ಮೇಕೆದಾಟು ವಿರೋಧಕ್ಕೂ ಈಗ ಗಣಿಗ ರವಿಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಅವರು ಸ್ವಪಕ್ಷದ ನಾಯಕನೇ, ಗಟ್ಟಿ ಧ್ವನಿಯಲ್ಲಿ ರೈತರ ಪರವಾಗಿ ನಿಂತಿದ್ದಾರೆ. ಜೊತೆಗೆ ಕನ್ನಡ ಪರ ಹೋರಾಟಗಾರರು ಕೂಡ ರೈತರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ಇದೇ ಮಂಡ್ಯದಲ್ಲಿ ರೈತರು ನಮ್ಮ ಜಿಲ್ಲೆಗೆ ಮಳೆನೇ ಬಂದಿಲ್ಲ, ಸಾಕಷ್ಟು ನೀರಿನ ಸಮಸ್ಯೆ ಆಗ್ತಾ ಇದೆ, ಜನ ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರಿಲ್ಲ, ಇನ್ನು ಕೃಷಿ ಹೆಂಗೆ ಬೆಳಿಬೇಕು ಅಂತ ಹೇಳಿಬಿಟ್ಟು ನಮ್ಮ ಜಿಲ್ಲೆಯನ್ನು, ಅಂದರೆ ನಮ್ಮ ಮಂಡ್ಯ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿ ಅಂತಲೂ ಈ ಹಿಂದೆ ಪ್ರತಿಭಟನೆ ಆಗಿತ್ತು ಕೆಲವೇ ದಿನಗಳ ಹಿಂದೆ. ಈಗ ತಮಿಳುನಾಡಿಗೆ ನೀರನ್ನು ಬಿಡುಗಡೆ ಮಾಡಿದಾರಲ್ಲ, ಇದನ್ನು ಕಟುವಾಗಿ ವಿರೋಧಿಸಿರುವಂಥ ರೈತರು ಉರುಳು ಸೇವೆ ಮಾಡಿದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ರೈತರ ಜೊತೆಗೆ ಕನ್ನಡ ಪರ ಹೋರಾಟಗಾರರು ಕೂಡ ಧ್ವನಿಯಾಗಿದ್ದಾರೆ. ಇವಾಗ ಮಂಡ್ಯ ಶಾಸಕನೇ ಸ್ವಪಕ್ಷದ ವಿರುದ್ಧನೇ ಇವಾಗ ಸಿಡಿದೆದ್ದಿದ್ದಾರೆ ರವಿ ಗಣಿಗ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ.